ಒಂದು ಕುಟುಂಬದಲ್ಲಿ ಹುಟ್ಟುವಂತಹ ಸಂಬಂಧಗಳು ಬಹಳ ಪವಿತ್ರವಾಗಿರ್ತವೆ. ಅವು ನಂಬಿಕೆಯಿಂದ ಕಟ್ಟಲ್ಪಟ್ಟಿರುತ್ತವೆ. ಆದರೆ ಕೆಲವೊಮ್ಮೆ ಒಂದು ಕ್ಷಣದ ಆಲೋಚನೆ, ಒಂದು ಸಣ್ಣ ದುರ್ಬಲತೆ ಆ ನಂಬಿಕೆಯನ್ನು ಮುರಿಯುವ ಹಾದಿಗೆ ನಮ್ಮನ್ನು ತಳ್ಳಿಬಿಡುತ್ತೆ. ಇದು ನನ್ನ ಕತೆ. ನನ್ನ ಹೆಸರು ಸೌಂದರ್ಯ. ನನಗೆ ಈಗ ಸುಮಾರು 37 ವರ್ಷ. ನಾನು ನೋಡೋಕ್ಕೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಚೆನ್ನಾಗಿದ್ದೀನಿ ಎಂದು ಹಲವರು ಹೇಳ್ತಾರೆ. ನನ್ನ ಹೆಸರಿನಂತೆಯೇ ನಾನು ಸ್ವಲ್ಪ ಸೌಂದರ್ಯವಿದೆ ಎಂದು ಸ್ನೇಹಿತೆಯರು ಹಾಸ್ಯವಾಗಿ ಹೇಳ್ತಾರೆ. ನನ್ನ ಜೀವನ ಹೊರಗಿನಿಂದ ನೋಡಿದರೆ ಎಲ್ಲವೂ ಚೆನ್ನಾಗಿಯೇ ಕಾಣ್ತದೆ. ನನಗೆ ಮದುವೆಯಾಗಿ ಈಗ 10 ವರ್ಷಗಳು ಆಗಿವೆ. ನನಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಒಂದು ಹುಡುಗ, ಒಂದು ಹುಡುಗಿ. ಮನೆ, ಕುಟುಂಬ, ಮಕ್ಕಳು ಎಲ್ಲವೂ ಇದ್ದರು. ಕೆಲವೊಮ್ಮೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಖಾಲಿತನ ಅನ್ನೋದು ಯಾವಾಗಲೂ ಇತ್ತು. ಮದುವೆಯಾದ ಮೊದಲ ಕೆಲವು ವರ್ಷಗಳಲ್ಲಿ ತುಂಬ ಅಂದರೆ ತುಂಬ ಸಂತೋಷದಿಂದನೇ ಕಳೀತು. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಿದ್ದ. ನಾವು ಇಬ್ಬರೂ ತುಂಬ ಹತ್ತಿರವಾಗಿದ್ವಿ. ಒಬ್ಬರ ಜೊತೆ ಒಬ್ಬರು ಹೆಚ್ಚು ಸಮಯ ಕಳೀತಾ ಇದ್ವಿ. ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಮಾತಾಡ್ತಿದ್ವಿ. ನಗು, ಮಾತು, ಆತ್ಮೀಯತೆ ಇತ್ತು. ನನಗೆ ಜೀವನ ತುಂಬ ಸುಂದರವಾಗಿದೆ ಅನ್ಸೋಕ್ಕೆ ಶುರುವಾಗಿತ್ತು. ಆದರೆ ಕಾಲ ಕಳೆದಂಗೆ ಎಲ್ಲವೂ ನಿಧಾನವಾಗಿ ಬದಲಾಗಕ್ಕೆ ಶುರುವಾಯಿತು. ನನ್ನ ಗಂಡನ ಕೆಲಸ ತುಂಬ ಬ್ಯುಸಿಯಾಗಕ್ಕೆ ಶುರುವಾಯಿತು. ಅವನು ಕೂಡ ಬ್ಯುಸಿ ಆಗೋದ. ಅವನು ದಿನವಿಡೀ ಕೆಲಸದಲ್ಲೇ ತೊಡಗಿರ್ತಿದ್ದ. ಮನೆಗೆ ಬಂದಾಗಲೂ ಅವನು ತುಂಬ ಸುಸ್ತಾಗಿರ್ತಿದ್ದ. ಅವನು ನಿದ್ದೆ ಮಾಡಿದರೆ ಸಾಕಾಗಿತ್ತು. ಮೊದಲಿನಂತೆ ನಮ್ಮ ನಡುವೆ ಮಾತುಕತೆ ಅನ್ನೋದು ಚೂರೂ ಇರಲಿಲ್ಲ. ಫುಲ್ ಕಡಿಮೆ ಆಗೋಯಿತು. ಕೆಲವೊಮ್ಮೆ ನಾನು ಅವನ ಜೊತೆ ಮಾತನಾಡಲು ಪ್ರಯತ್ನಿಸಿದರೂ ಅವನು ನಂತರ ಮಾತಾಡೋಣ ಅಂತ ಹೇಳಿ ಮಲಗಿಬಿಡ್ತಿದ್ದ. ಮೊದಲಿಗೆ ನಾನು ಅದನ್ನು ಸಾಮಾನ್ಯ ಅಂತ ನಾರ್ಮಲ್ ಅಂದ್ಕೊಳ್ತಾ ಇದ್ದೆ. ಕೆಲಸ ಜಾಸ್ತಿ ಏನಪ್ಪ ಮಾಡೋದು ಅಂತ ನನ್ನನ್ನೇ ನಾನು ಸಮಾಧಾನ ಪಡ್ಕೊಳ್ತಾ ಇದ್ದೆ. ಆದರೆ ವರ್ಷಗಳು ಕಳೆದಂತೆ ಆ ದೂರ ಇನ್ನಷ್ಟು ಅತಿಯಾಗಿ ಹೆಚ್ಚಾಗಕ್ಕೆ ಶುರುವಾಯಿತು. ನಾನು ಕೆಲವೊಮ್ಮೆ ತುಂಬ ಒಂಟಿಯಾಗಿರುವಂತೆ ಅನಿಸ್ಕೊಳ್ತಾ ಇದ್ದೆ. ನನ್ನ ಜೀವನದಲ್ಲಿ ಎಲ್ಲವೂ ಇದ್ದರೂ ಕೂಡ ಯಾರಾದರೂ ನನ್ನನ್ನು ಗಮನಿಸುತ್ತಾರೆ ಅನ್ನೋ ಭಾವನೆ ಮಾತ್ರ ಇರಲಿಲ್ಲ. ಆ ಸಮಯದಲ್ಲಿ ನನ್ನ ತಂಗಿಗೆ ಮದುವೆ ಅನ್ನೋದಾಗುತ್ತೆ. ನಮ್ಮ ಮನೆಯಲ್ಲೆಲ್ಲ ತುಂಬ ಸಂತೋಷ ಆಯಿತು. ಯಾಕಂದರೆ ಅವಳು ಕೊನೆ ಮಗಳು. ಮದುವೆಯ ನಂತರ ಅವಳು ತನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದಾಗ ನಾವು ಎಲ್ಲರೂ ಸೇರಿ ಮಾತಾಡ್ತಿದ್ವಿ. ಅವಳಿಗೆ ಒಳ್ಳೆ ಅಡುಗೆ ಮಾಡಿಕೂಡ ಹಾಕ್ಕೊಟ್ಟಿದ್ದೆ. ಅವಳ ಗಂಡನ ಹೆಸರು ಹರ್ಷ ಅಂತ ಹೇಳಿ. ಮೊದಲ ಬಾರಿ ಅವನನ್ನು ನೋಡಿದಾಗ ಅವನು ತುಂಬ ಸರಳ ಮತ್ತು ಮೃದು ಸ್ವಭಾವದವನಂತೆ ಕಾಣಿಸ್ದ. ಎಲ್ಲರ ಜೊತೆ ನಗುಮುಖದಿಂದ ಪಟ ಪಟ ಅಂತ ಮಾತಾಡ್ತಿದ್ದಂಥ ಹುಡುಗ. ನಮ್ಮ ಕುಟುಂಬದವರೆಲ್ಲರೂ ಕೂಡ ಎಲ್ಲರನ್ನೂ ಕೂಡ ಗೌರವದಿಂದ ನೋಡ್ತಾ ಇದ್ದ. ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಆ ಹುಡುಗನೇ ನಮ್ಮ ಕುಟುಂಬದಲ್ಲಿ. ನಾನು ಕೂಡ ಅವನನ್ನು ಕೇವಲ ನನ್ನ ತಂಗಿಯ ಗಂಡ ಎಂದು ಮಾತ್ರ ನೋಡ್ತಾ ಇದ್ದೆ. ಆದರೆ ಕೆಲವು ದಿನಗಳ ನಂತರ ನನಗೆ ಒಂದು ವಿಚಿತ್ರವಾದ ಸಂಗತಿ ಗಮನಕ್ಕೆ ಬರೋಕ್ಕೆ ಶುರುವಾಗತ್ತೆ. ಅವನು ಕೆ ಅವನು ಕೆಲವೊಮ್ಮೆ ನನ್ನ ಜೊತೆ ಹೆಚ್ಚು ಸಮಯ ಮಾತಾಡ್ತಿದ್ದ. ಮನೆಯಲ್ಲಿರುವಾಗ ಸಾಮಾನ್ಯವಾಗಿ ಎಲ್ಲರ ಜೊತೆ ಇದ್ದರೂ ಕೂಡ ಕೆಲವೊಮ್ಮೆ ಅವನು ನನ್ನ ಬಳಿ ಬಂದು ಹಾಸ್ಯವಾಗಿ ಮಾತಾಡ್ತಾ ಇದ್ದ. ಅವನ ಸ್ವಭಾವದಲ್ಲಿ ಒಂದು ಸರಳತೆ ಇತ್ತು. ಆದರೆ ಅದೇ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಾವನೆ ಉಂಟಾಗಕ್ಕೆ ಶುರುವಾಯಿತು. ಮೊದಲಿಗೆ ಅದು ಕೇವಲ ಸಾಮಾನ್ಯ ಸ್ನೇಹದಂತೆ ಕಾಣಿಸಿದ್ರು. ಆದರೆ ದಿನಗಳು ಕಳೆದಂಗೆ ನಾನು ಗಮನಿಸಿದ ಒಂದು ವಿಷಯ ನನಗೆ ತಳ್ಳಕ್ಕೆ ಶುರು ಮಾಡುತ್ತೆ. ನಾನು ಅವನ ಜೊತೆ ಮಾತಾಡುವಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಭಿನ್ನವಾದ ಅನುಭವ ಆಗಕ್ಕೆ ಶುರುವಾಗುತ್ತೆ. ಒಂದಿನ ನಾನು ನನ್ನನ್ನೇ ಕೇಳಿಕೊಂಡೆ, ಇದು ಏನು? ಏನಾಗ್ತಾ ಇದೆ? ಅವನು ಕೇವಲ ನನ್ನ ತಂಗಿ ಗಂಡ ಅಷ್ಟೇ ಅಲ್ಲ. ನನ್ನ ಮನಸ್ಸಿನಲ್ಲಿ ಬೇರೆ ಇದೆ. ಅದರ ಪ್ರಶ್ನೆಗೆ ಉತ್ತರ ನನ್ನ ಮನಸ್ಸಿನಿಂದ ಸಿಕ್ಕಲೇ ಇಲ್ಲ. ನಾನು ಆಲೋಚನೆಯನ್ನು ದೂರ ಮಾಡಲು ಬಹಳ ಪ್ರಯತ್ನ ಪಟ್ಟೆ. ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ನನ್ನನ್ನೇ ಎಚ್ಚರಿಸ್ತಿದ್ದೀನಿ. ಆದರೆ ಕೆಲವೊಮ್ಮೆ ಮನಸ್ಸು ಬುದ್ಧಿಯ ಮಾತು ಕೇಳ್ತಾ ಇಲ್ಲ. ಅದು ಬೇರೆ ಥರ ಲದ್ದಿಕ್ಕಿ ತಿನ್ನೋ ಕೆಲಸನೇ ಮಾಡೋಕ್ಕೆ ಪ್ರೇರಣೆ ನೀಡ್ತಾ ಇದೆ. ಒಮ್ಮೆ ಕುಟುಂಬದ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸೇರಿದ್ವಿ. ಆ ದಿನ ಅವನು ನನ್ನ ಜೊತೆ ಮಾತಾಡಿದ ರೀತಿ ನನಗೆ ಬಹಳ ವಿಚಿತ್ರವಾಗಿ ಅನ್ನಿಸ್ತು. ಅದು ಸಾಮಾನ್ಯ ಮಾತುಕತೆಯೇ ಆಗಿದ್ದರೂ ಕೂಡ ನನ್ನ ಮನಸ್ಸು ಅದನ್ನು ಬೇರೆ ರೀತಿಯಾಗಿ ತೆಗೆದುಕೊಳ್ಳೋಕೆ ಶುರು ಮಾಡಿತು. ಆ ರಾತ್ರಿ ನಾನು ತುಂಬ ಯೋಚಿಸಿದೆ. ನಾನು ಈಗ ಆಲೋಚಿಸುವುದೇ ತಪ್ಪು ಎಂದು ನನ್ನನ್ನು ತಡೆಯಲು ಪ್ರಯತ್ನಿಸಿದೆ. ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಬಹುಶಃ ನಾನು ಕೇವಲ ಒಂಟಿತನದಿಂದ ಹೀಗೆ ಅನ್ನಿಸ್ತಾ ಇರ್ಬೋದು. ಆ ದಿನದಿಂದ ನಾನು ನನ್ನ ಮನಸ್ಸನ್ನು ಗಮನಿಸಲು ಶುರು ಮಾಡಿದೆ. ನನಗೆ ಅವತ್ತು ಅಂದರೆ ಒಂದು ಸತ್ಯ ನಿಧಾನವಾಗಿ ಅರ್ಥವಾಗಕ್ಕೆ ಶುರುವಾಯಿತು. ನನ್ನ ಮನಸ್ಸಿನಲ್ಲಿ ಶುರುವಾದಂತಹ ಒಂದು ಸಣ್ಣ ಆಲೋಚನೆ ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಅಂತ. ಆದರೂ ಕೂಡ ಆ ಸಮಯದಲ್ಲಿ ನಾನು ಆ ಒಂದು ಅಪಾಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡೇ ಇರಲಿಲ್ಲ. ಅದೇ ನನ್ನ ಜೀವನದಲ್ಲಿ ಮುಂದೆ ನಡೆಯಲಿರುವಂತಹ ಘಟನೆಗಳಿಗೆ ಆರಂಭವಾಗಿತ್ತು. ಆ ದಿನ ನಡೆದ ಘಟನೆ ನನ್ನ ಮನಸ್ಸನ್ನೇ ಕದಡಿತ್ತು. ನನ್ನ ಮನಸ್ಸಿನಲ್ಲಿ ಶುರುವಾದ ವಿಚಿತ್ರ ಆಲೋಚನೆಯನ್ನು ನಾನು ಹಲವು ಬಾರಿ ತಡೆಯಲು ಪ್ರಯತ್ನಿಸಿದೆ. ಇದು ತಪ್ಪು, ಇದು ಸರಿಯಲ್ಲ ಎಂದು ನನ್ನನ್ನೇ ನಾನು ಎಚ್ಚರಿಸ್ಕೊಳ್ತಾ ಇದ್ದೆ. ಆದರೆ ಮನಸ್ಸು ಕೆಲವೊಮ್ಮೆ ನಾವು ಹೇಳುವುದನ್ನು ಕೇಳೋದೇ ಇಲ್ಲ. ದಿನಗಳು ನಿಧಾನವಾಗಿ ಕಳೆಯುತ್ತಾ ಹೋಗ್ತಾ ಇದ್ವಿ.
ನನ್ನ ಜೀವನ ಹೊರಗೆ ನೋಡಿದರೆ ಎಂದಿನಂತೆ ಸಾಗ್ತಾ ಇತ್ತು. ಮನೆ, ಮಕ್ಕಳು, ಕೆಲಸಗಳು ಎಲ್ಲವೂ ಕೂಡ ಸಾಮಾನ್ಯವಾಗಿಯೇ ಇದ್ವು. ಆದರೆ ನನ್ನ ಒಳಗಿನ ಮನಸ್ಸಿನಲ್ಲಿ ಮಾತ್ರ ಒಂದು ಗೊಂದಲ ನಡೀತಾನೇ ಇತ್ತು. ಹರ್ಷ ನಮ್ಮ ಮನೆಗೆ ಕೆಲವೊಮ್ಮೆ ಬರ್ತಾ ಇದ್ದ, ಹೋಗ್ತಾ ಇದ್ದ. ಅವನು ಬಂದಾಗ ನಾವು ಎಲ್ಲರೂ ಕೂಡ ಸೇರಿ ಪಟ ಪಟ ಅಂತ ಮಾತಾಡ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಅವನು ತುಂಬ ನಗುತ್ತಾ ಮಾತನಾಡುವವನಾಗಿದ್ದ. ಮನೆಯವರ ಜೊತೆ ಬೆರೆತು ಹೋಗುವ ಸ್ವಭಾವ ಅವನದ್ದು. ಆದರೆ ಕೆಲವು ಕ್ಷಣಗಳಲ್ಲಿ ಅವನು ನನ್ನ ಜೊತೆ ಮಾತನಾಡುವಾಗ ನಾನು ವಿಚಿತ್ರವಾಗಿ ಅನ್ನಿಸ್ತಾ ಇದ್ದೆ. ಮೊದಲಿಗೆ ಅದು ಕೇವಲ ನನ್ನ ಕಲ್ಪನೆ ಎಂದುಕೊಂಡೆ. ಆದರೆ ಕೆಲವೊಮ್ಮೆ ಅವನ ಕಣ್ಣುಗಳು ನನ್ನ ಕಡೆ ನೋಡಿದ ರೀತಿಯೇ ನನಗೆ ಗೊಂದಲ ಮೂಡಿಸ್ತಾ ಇತ್ತು. ಒಂದಿನ ಸಂಜೆ ನಾವು ಎಲ್ಲರೂ ಮನೆಯ ಹೊರಗಡೆ ಕುಳಿತು ಮಾತಾಡ್ತಾ ಇದ್ವಿ. ಅಲ್ಲಿ ಹಲವಾರು ವಿಷಯಗಳು ನಡೀತಾ ಇದ್ವು. ಮಾತು, ನಗು, ಹಾಸ್ಯ, ಅವ್ರವ್ರ ಮನೆ ವಿಚಾರ, ಸಮಥಿಂಗ್ ಸಮಥಿಂಗ್. ಈ ಮಧ್ಯೆ ಹರ್ಷ ನನ್ನ ಕಡೆ ನೋಡಿ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತಾನೆ. ಅಕ್ಕ, ನೀವು ಯಾವಾಗಲೂ ಇಷ್ಟು ಶಾಂತವಾಗಿಯೇ ಇರ್ತೀರಾ ಅಂತ. ಅವನ ಪ್ರಶ್ನೆ ತುಂಬ ನಾರ್ಮಲ್ ಆಗೇ ಇತ್ತು. ಆದರೆ ಅವನು ಕೇಳಿದ ರೀತಿ ಇದೆಯಲ್ಲ, ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬಿಡ್ತು. ನಾನು ನಗುತ್ತಾ ಹಾಗೇನಿಲ್ಲಪ್ಪ ಅಂತ ಹೇಳಿದೆ. ಆದರೆ ಆ ದಿನದ ನಂತರ ಅವನು ಕೆಲವೊಮ್ಮೆ ನನ್ನ ಜೊತೆ ಹೆಚ್ಚು ಮಾತನಾಡಲು ಶುರು ಮಾಡ್ತಾನೆ. ಫುಲ್ಲು ಹೆಂಗೆ ಅಂತ ಅಂದರೆ ದೋಸ್ತಿ ಥರ. ಅಲ್ಲಿ ಒಂದು ಹೆಣ್ಣು ಗಂಡು ಅನ್ನೋ ತಾರತಮ್ಯ ಇರಲಿಲ್ಲ. ಪ್ರತಿಯೊಂದು ಮಾತಾಡೋಕೆ ಶುರು ಮಾಡ್ತಾನೆ. ಒಮ್ಮೆ ನಾನು ಅಡುಗೆ ಮನೇಲಿದ್ದಾಗ ಅವನು ಒಳಗೆ ಬಂದು ಏನಾದರೂ ಸಹಾಯ ಬೇಕಾ ಅಂತ ಕೇಳಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗೋಯಿತು. ನಾನು ಬೇಕಿಲ್ಲ ಅಂತ ಹೇಳಿದ್ರು ಅವನು ಅಲ್ಲೇ ನಿಂತು ಸ್ವಲ್ಪ ಸಮಯ ಮಾತಾಡ್ತಾನೆ. ನನಗೆ ರಿಲ್ಯಾಕ್ಸ್ ಮಾಡೋ ಥರ ಮಾಡ್ತಾನೆ. ಆ ಮಾತುಕತೆ ತುಂಬ ಸಾಮಾನ್ಯವಾಗಿದ್ದರೂ ನನ್ನ ಮನಸ್ಸು ಅದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಆ ರಾತ್ರಿ ನಾನು ಮಲಗುವಾಗ ನನ್ನ ಮನಸ್ಸಿನಲ್ಲಿ ಮತ್ತೆ ಆಲೋಚನೆಗಳು ಶುರುವಾದವು. ನಾನು ಯಾಕೆ ಹಿಂಗೆ ಆಲೋಚಿಸ್ತಿದ್ದೀನಿ? ಅವನು ಕೇವಲ ನನ್ನ ತಂಗಿಯ ಗಂಡ ಅಲ್ವೇ? ಅವನನ್ನು ಒಬ್ಬ ಸ್ನೇಹಿತನಾಗಿ ತಗೊಳ್ಳೋದು ತಪ್ಪೇ ಆಗುತ್ತೆ. ಆದರೆ ನನ್ನ ಮನಸ್ಸಿನೊಳಗೆ ಒಂದು ವಿಚಿತ್ರ ಭಾವನೆ ಬೆಳೀತಿತ್ತು. ಕೆಲವು ದಿನಗಳ ನಂತರ ಒಂದು ದೊಡ್ಡ ಘಟನೆ ನಡೀತು. ನನ್ನ ತಂಗಿಗೆ ಮಗು ಹುಟ್ಟುವ ಸಮಯ ಅನ್ನೋದು ಬಂದ್ಬಿಡುತ್ತೆ. ಅವಳನ್ನು ನೋಡ್ಕೊಳ್ಳೋಕೆ ಯಾರಾದರೂ ಬೇಕಿತ್ತು. ಈ ಸಮಯದಲ್ಲಿ ನಾನು ಅವಳ ಜೊತೆ ಕೆಲವು ದಿನ ಇರಲು ನಿರ್ಧರಿಸಿದೆ. ಅವಳ ಮನೆಗೆ ನಾನು ಹೋದ ದಿನ ಎಲ್ಲವೂ ತುಂಬ ಸಾಮಾನ್ಯವಾಗಿ ಸೌಮ್ಯವಾಗಿತ್ತು. ಅವಳು ಮಗುವಿನ ಆರೈಕೆಯಲ್ಲಿ ಬ್ಯುಸಿಯಾಗಿದ್ಲು. ಮನೆಯಲ್ಲಿನ ಕೆಲಸಗಳು ನಾನು ನೋಡ್ಕೊಳ್ತಿದ್ದೆ. ಹರ್ಷ ಕೂಡ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ದ. ಆ ದಿನಗಳಲ್ಲಿ ನಾವು ಮೂವರು ಕೂಡ ಹೆಚ್ಚು ಒಂದೇ ಒಂದು ಸಮಯ ಒಂದೇ ಮನೆಯಲ್ಲಿದ್ವಿ. ಮೊದಲ ಕೆಲವು ದಿನಗಳು ಎಲ್ಲವೂ ಸರಿಯಾಗೇ ಇತ್ತು, ನಾರ್ಮಲ್ ಆಗಿತ್ತು. ಆದರೆ ಒಂದು ದಿನ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಆ ದಿನ ನನ್ನ ತಂಗಿ ಮಗುವಿನ ಜೊತೆ ಮಲಗಿದ್ಲು. ಪಾಪ ಆ ಮಗುಗೆ ಇಂಜೆಕ್ಷನ್ಸ್ ಹಾಕಿ ಅದು ಹತ್ತು ಹೊತ್ತು ಕೊನೆಗೆ ಆರಾಮಾಗಿ ಮಲಗಿದ್ರಿಂದ ನನ್ನ ತಂಗಿನೂ ಮಲಗಿದ್ಲು. ನಾನು ಹಾಲ್ನಲ್ಲಿ ಕುಳಿತು ಫೋನ್ ನೋಡ್ತಾ ಇದ್ದೆ. ಹರ್ಷ ಹೊರಗಿನಿಂದ ಬಂದು ನನ್ನ ಎದುರು ಕುಳಿತ. ಇನ್ನೂ ಮಲಗಿಲ್ವೇ ಅಂತ ಅವನು ಕೇಳಿದ. ಇಲ್ಲ ಇಲ್ಲ, ಸ್ವಲ್ಪ ಕೆಲಸ ನೋಡ್ತಾ ಇದ್ದೆ ಅಂತ ನಾನು ಹೇಳಿದೆ. ಅವನು ಸ್ವಲ್ಪ ಸಮಯ ನನ್ನ ಎದುರು ಕುಳಿತು ಮಾತಾಡ್ತಿದ್ದ. ಆ ರಾತ್ರಿ ನಮ್ಮ ಮಾತುಕತೆ ಮೊದಲಿನಂತೆ ಹಾಸ್ಯವಾಗಿರಲಿಲ್ಲ. ಖಂಡಿತ ಹಾಸ್ಯವಾಗಿರಲಿಲ್ಲ. ಅದು ಸ್ವಲ್ಪ ಗಂಭೀರವಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಈ ರೀತಿ ಮಾತು ಬರುತ್ತೆ ಅಂತ. ಅವನು ತನ್ನ ಕೆಲಸದ ಬಗ್ಗೆ ಹೇಳ್ತಾ ಇದ್ದ. ತನ್ನ ಜೀವನದ ಕೆಲವು ಸಮಸ್ಯೆಗಳ ಬಗ್ಗೆ ಕೂಡ ಹೇಳ್ದ. ಆ ಮಾತುಕತೆ ನಡುವೆ ಒಂದು ಕ್ಷಣ ಬಂದಿತ್ತು. ನಾವಿಬ್ಬರು ಕೆಲ ಕ್ಷಣ ಮೌನವಾಗಿಬಿಟ್ವಿ. ಆ ಮೌನವೇ ನನಗೆ ಅಸಹಜ ಅಂತ ಅನ್ಸೋಕೆ ಶುರುವಾಯಿತು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಾವನೆ ಅನ್ನೋದು ಮೂಡುತ್ತೆ. ನಾನು ತಕ್ಷಣವೇ ಅಲ್ಲಿಂದ ಎದ್ದು ನಾನು ಹೋಗಿ ಮಲಗ್ತೀನಿ ಅಂತ ಹೇಳ್ತೀನಿ. ಆದರೆ ಆ ರಾತ್ರಿ ನನಗೆ ನಿದ್ರೆ ಖಂಡಿತ ಬರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ತಿರುಗ್ತಾ ಇತ್ತು. ನಮ್ಮಿಬ್ಬರ ನಡುವೆ ಏನಾದರೂ ಬದಲಾಗ್ತಾ ಇದೆಯಾ? ಮುಂದಿನ ದಿನ ನಾನು ನನ್ನ ವರ್ತನೆಯನ್ನು ಸ್ವಲ್ಪ ದೂರವಾಗಿಸ್ಕೋಬೇಕು ಪ್ರಯತ್ನಿಸಿದೆ. ನಾನು ಹರ್ಷ ಜೊತೆ ಜಾಸ್ತಿ ಮಾತಾಡಬಾರ್ದು ಅಂತ ನಾನು ನಿರ್ಧಾರ ಮಾಡಿದೆ. ಆದರೆ ಕೆಲವೊಮ್ಮೆ ಪರಿಸ್ಥಿತಿ ನಮ್ಮ ನಿರ್ಧಾರಗಳನ್ನು ಕೇಳೋದಿಲ್ಲ ನೋಡಿ. ಒಂದು ಸಂಜೆ ನಾನು ಮನೆಯ ಮೇಲ್ಛಾವಣಿಯಲ್ಲಿ ಒಂಟಿಯಾಗಿ ನಿಂತಿದ್ದೆ. ಅಲ್ಲಿ ಹರ್ಷ ಕೂಡ ಬಂದ. ಅವ್ನು ನನ್ನ ಬಳಿ ನಿಂತು ಏನೋ ಯೋಚಿಸ್ತಿದ್ದೀರಿ ಅಂತ ಕೇಳ್ದ. ನಾನು ಏನಿಲ್ಲಪ್ಪ ಅಂತ ಹೇಳಿದೆ. ಆದರೆ ಅವನು ಹೇಳ್ದ ಒಂದು ಮಾತು ನನ್ನ ಮನಸ್ಸನ್ನು ಕದಡಿತು. ನೀವು ಕೆಲವೊಮ್ಮೆ ತುಂಬ ಒಂಟಿತನದಲ್ಲಿ ಕಾಣ್ತೀರಾ ಎಂದು ಅವನು ಹೇಳ್ದ. ಆ ಮಾತು ಕೇಳಿದ ಕ್ಷಣ ನನ್ನ ಹೃದಯದೊಳಗೆ ಏನೋ ಬದಲಾಯಿತು. ಯಾಕಂದರೆ ಅವನು ಅರ್ಥಕೊಂಡ ನನ್ನ ಮನಸ್ಸಿನಲ್ಲಿ ಏನಿದೆ, ನನಗೇನು ಬೇಕು ಅಂತ. ಯಾಕಂದರೆ ಅದೇ ಮಾತನ್ನು ನನ್ನ ಮನಸ್ಸಿನಲ್ಲಿ ಹಲವು ಬಾರಿ ಹೇಳ್ಕೊಂಡಿದ್ದೀನಿ. ಅವನು ಅದನ್ನು ಗಮನಿಸಿದ್ದಾನೆ. ಆ ಕ್ಷಣದಲ್ಲಿ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಮೌನವಾಗಿಯೇ ನಿಂತಿದ್ದೆ. ಆ ಸಂಜೆ ನಡೆದ ಒಂದು ಚಿಕ್ಕ ಮಾತುಕತೆ ನನ್ನ ಮನಸ್ಸಿನಲ್ಲಿ ದೊಡ್ಡ ಗೊಂದಲವನ್ನೇ ಉಂಟು ಮಾಡಿತು. ಆ ದಿನದಿಂದ ನನ್ನ ಮನಸ್ಸಿನಲ್ಲಿ ಒಂದು ಭಯವೂ ಕೂಡ ಶುರುವಾಗುತ್ತೆ. ನಾನು ಆ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀನಾ? ಇದು ತಪ್ಪು ದಾರಿನಾ? ಸೊ ಹಿಂಗೆ ನೂರಾರು ಪ್ರಶ್ನೆ. ಆದರೆ ನನಗೆ ಇನ್ನೂ ಗೊತ್ತಿರಲಿಲ್ಲ ಮುಂದಿನ ಕೆಲವು ದಿನಗಳಲ್ಲಿ ನಡೆಯಲಿರುವಂತಹ ಒಂದು ಘಟನೆ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ ಅಂತ ಹೇಳಿಬಿಟ್ಟು.
ಆ ಘಟನೆ ನಡೆದ ನಂತರ ನನ್ನ ಮನಸ್ಸು ದಿನವೂ ಒಂದು ಪ್ರಶ್ನೆಯನ್ನು ನನಗೆ ತುಂಬ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಡ್ತು. ಆ ದಿನ ನಾನು ಅಲ್ಲಿ ನಿಲ್ಲಿಸಬೇಕಾಗಿರಲಿಲ್ವೇ? ಆ ಸಂಜೆ ಹರ್ಷ ಹೇಳಿದ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸ್ತಾ ಇದೆ, ನನ್ನ ಕೆರಳಿಸ್ತಾ ಇದೆ. ನೀವು ಕೆಲವೊಮ್ಮೆ ತುಂಬ ಒಂಟಿಯಾಗಿ ಕಾಣ್ತೀರಿ ಅಂತ. ಆ ಮಾತು ಕೇಳಿದ ನಂತರ ನನ್ನ ಮನಸ್ಸು ಸಂಪೂರ್ಣವಾಗಿ ಗೊಂದಲಕ್ಕೆ ಸಿಲುಕಾಕೊಳ್ಳುತ್ತೆ. ನಾನು ಯಾಕೆ ಹಿಂಗೆ ಅನ್ನಿಸ್ತಾ ಇದ್ದೀನಿ ಅವನಿಗೆ ಅಂತ. ನಾನು ಯಾಕೆ ಅವನ ಮಾತುಗಳನ್ನು ಇಷ್ಟು ಯೋಚಿಸ್ತಿದ್ದೀನಿ. ಆ ರಾತ್ರಿ ನಾನು ಮಲಗಿದ್ರೂ ನಿದ್ರೆ ಬರ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಪಕ್ಕದಲ್ಲೇ ನನ್ನ ತಂಗಿ ನನ್ನ ಮಗುವಿನ ಜೊತೆ ಮಲಗಿದ್ಲು. ಅವಳ ಮುಖದಲ್ಲಿ ತುಂಬ ನಿರ್ದೋಷಿ ನಗು ಇತ್ತು. ಅವಳಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನು ನನಗೆ ಚೆನ್ನಾಗಿ ತಿಳಿದಿತ್ತೆ. ಯಾಕಂದರೆ ಅವಳಿಗೆ ನಾನು ತುಂಬ ಪ್ರೀತಿ ಕೊಟ್ಟಿದ್ದೆ, ತುಂಬ ಕೇರಾಗಿ ಬೆಳೆಸಿದ್ದೆ. ಆ ನಂಬಿಕೆ ನೆನಪಾದ ತಕ್ಷಣ ನನ್ನ ಹೃದಯದೊಳಗೆ ಒಂದು ಭಯ ಮೂಡ್ತು. ನಾನು ಏನು ಮಾಡ್ತಿದ್ದೀನಿ ಅಂತ. ಮುಂದಿನ ಕೆಲವು ದಿನಗಳು ನಾನು ಹರ್ಷ ಜೊತೆ ಹೆಚ್ಚು ಮಾತನಾಡಬಾರದು ಅಂತ ಪ್ರಯತ್ನಿಸಿದೆ. ಆದರೆ ಪರಿಸ್ಥಿತಿ ಕೆಲವೊಮ್ಮೆ ನಮ್ಮನ್ನು ಪರೀಕ್ಷಿಸ್ತಾನೇ ಇರತ್ತೆ. ಒಂದಿನ ಸಂಜೆ ಮನೆಯಲ್ಲೇ ವಿದ್ಯುತ್ ಹೋಗಿತ್ತು. ನನ್ನ ತಂಗಿ ಮಗುವಿನ ಜೊತೆ ಒಳಗಡೆ ಮಲಗಿದ್ದಾಳೆ. ನಾನು ಹೊರಗಿನ ಹಾಲ್‌ನಲ್ಲಿ ಕುಳಿತಿದ್ದೀನಿ. ಹರ್ಷ ಕೂಡ ಅಲ್ಲಿಗೆ ಆ ಸಮಯದಲ್ಲಿ ಬರ್ತಾನೆ. ಅವನು ನನ್ನ ಎದುರು ಕುಳಿತುಕೊಂಡ. ಕೆಲ ಕ್ಷಣ ಇಬ್ಬರೂ ಕೂಡ ಮೌನವಾಗ್ಬಿಟ್ವಿ. ಆ ಮೌನವೇ ನನಗೆ ತುಂಬ ಅಸಹಜವಾಗಿ ಅನ್ನಿಸ್ಬಿಡ್ತು. ನಾನು ಅಲ್ಲಿಂದ ಎದ್ದು ಹೋಗ್ಬೇಕಂತ ಯೋಚಿಸ್ತಾ ಇದ್ದೆ. ಹರ್ಷ ಒಂದು ಮಾತನ್ನು ಹೇಳ್ದ. "ಅಕ್ಕ, ನಾನೊಂದು ಪ್ರಶ್ನೆ ಕೇಳಬಹುದಾ?" ಅಂತ ಹೇಳ್ಬಿಟ್ಟು ಕೇಳ್ದ. ನಾನು ಸ್ವಲ್ಪ ಆಶ್ಚರ್ಯದಿಂದ ಅವನ ಕಡೆಗೆ ನೋಡಿದೆ. ಅವನು ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳ್ದ, "ನೀವು ಖುಷಿಯಾಗಿದ್ದೀರಾ?" ಆ ಪ್ರಶ್ನೆ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕದಡಿತು. ನಾನು ಕೆಲವು ಕ್ಷಣ ಉತ್ತರ ಕೊಡೋಕ್ಕಾಗಲೇ ಇಲ್ಲ. ಯಾಕಂದರೆ ಆ ಪ್ರಶ್ನೆಗೆ ನನ್ನ ಬಳಿ ಸರಿಯಾದ ಉತ್ತರ ಇಲ್ಲ. ನನಗೆ ಗೊತ್ತಿಲ್ಲ ನಾನು ಖುಷಿಲಿದ್ದೀನೋ, ಬೇಜಾರಲ್ಲಿದ್ದೀನೋ, ನೋವಿದೆಯೋ ಅಂತ. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಓಡಾಡ್ತಿದ್ವು. ನನ್ನ ಜೀವನ, ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಒಂದು ನಿಲುವು ಎಲ್ಲವೂ ನನ್ನ ಕಣ್ಮುಂದೆ ಬಂದು ಹಾದು ಹೋಗಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ನನಗೆ ಒಂದು ಸತ್ಯ ಅನ್ನೋದು ಸಂಪೂರ್ಣವಾಗಿ ಅರ್ಥವಾಗಕ್ಕೆ ಶುರುವಾಯಿತು. ನಾನು ಹುಡುಕ್ತಿದ್ದದ್ದು ಬೇರೆ ಯಾರೂ ಅಲ್ಲ, ಏನೂ ಅಲ್ಲ. ನಾನು ಹುಡುಕ್ತಿದ್ದದ್ದು ಗಮನ, ಮಾತು, ಆತ್ಮೀಯತೆ. ಆದರೆ ಅದನ್ನು ತಪ್ಪಾದ ದಿಕ್ಕಿನಲ್ಲಿ ಹುಡುಕಲು ನಾನು ಆರಂಭಿಸಿದ್ದೀನಿ. ನಾನು ಎದ್ದು ಹೋಗಲು ಯತ್ನಿಸಿದಾಗ ಹರ್ಷ ಮತ್ತೊಂದು ಮಾತನ್ನು ಕೇಳ್ದ. "ಅಕ್ಕ, ನೀವು ಒಳ್ಳೆಯವರು, ಆದರೆ ಕೆಲವೊಮ್ಮೆ ತುಂಬ ದುಃಖವಾಗಿ ಕಾಣ್ತೀರಿ." ಆ ಮಾತು ಕೇಳಿದ ತಕ್ಷಣ ನನ್ನ ಕಣ್ಣುಗಳು ನೀರು ತುಂಬಿ ಬಂತು. ನಾನು ತಕ್ಷಣವೇ ಅಲ್ಲಿಂದ ಒಳಗೆ ಹೋಗಿಬಿಟ್ಟೆ. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವನು ಇಷ್ಟು ದಿನಗಳಲ್ಲಿ ಮೊದಲ ಬಾರಿಗೆ ನನ್ನ ಅಕ್ಕ ಅಂತ ಬಹುಶಃ ಸಂಬೋಧಿಸಿದ್ದು. ಆ ರಾತ್ರಿ ತುಂಬ ಯೋಚಿಸಿದೆ. ನನ್ನ ತಂಗಿಯ ಮುಖ ನೆನಪಾಯಿತು. ಅವಳಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ನಾನು ಚೆನ್ನಾಗಿ ಅರಿತುಕೊಂಡೆ. ಆ ನಂಬಿಕೆನ ನಾನು ಮುರಿಯಲು ಹೋಗ್ತಿದ್ದೀನಾ, ಅಥವಾ ನಾನೇ ಇಲ್ಲದೇ ಇರೋದನ್ನಲ್ಲಿ ಯೋಚನೆ ಮಾಡ್ತಿದ್ದೀನಾ? ಆ ಪ್ರಶ್ನೆ ನನ್ನ ಮನಸ್ಸನ್ನು ನಡುಗಿಸ್ಬಿಡ್ತು. ಮುಂದಿನ ಬೆಳಗ್ಗೆ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ. ನಾನು ನನ್ನ ಮನೆಗೆ ಹಿಂತಿರುಗಬೇಕು, ಸಾಕು. ಇನ್ನು ಕಷ್ಟನೋ ಸುಖನೋ ಅದು ಅವಳಿಗೆ ಬಿಟ್ಟಿದ್ದು. ಅದನ್ನು ನಿರ್ಧರಿಸಿದೆ. ನನ್ನ ತಂಗಿಗೆ ನನ್ನ ಮಕ್ಕಳು ನೆನಪಾಗ್ತಾಯಿದ್ದಾರೆ ಅಂತ ಹೇಳಿ ಮನೆಗೆ ಬರ್ತೀನಿ. ಆ ದಿನ ಮನೆಗೆ ಬಂದು ನನ್ನ ಮಕ್ಕಳನ್ನ ನೋಡಿದ ತಕ್ಷಣ ನನ್ನ ಹೃದಯ ತುಂಬಿ ಬರುತ್ತೆ. ನನ್ನ ಗಂಡ ಕೂಡ ಮನೆಗೆ ಬಂದ. ಅವನು ನನ್ನ ಜೊತೆ ಸಾಮಾನ್ಯವಾಗಿ ಮಾತಾಡ್ತಾ ಇದ್ದ. ಆ ಕ್ಷಣದಲ್ಲಿ ನನಗೊಂದು ಸತ್ಯ ಸ್ಪಷ್ಟವಾಗಿ ಅರ್ಥ ಆಯಿತು. ನಾನು ಹುಡುಕ್ತಾ ಇರುವಂಥ ಆತ್ಮೀಯತೆ ಬೇರೆ ಎಲ್ಲೂ ಇಲ್ಲ, ಅದು ನನ್ನ ಕುಟುಂಬದಲ್ಲೇ ಇತ್ತು. ನಾನು ಕೇವಲ ಒಂದು ಕ್ಷಣದ ಒಂಟಿತನವನ್ನು ತಪ್ಪಾದ ದಿಕ್ಕಿನಲ್ಲಿ ಯೋಚಿಸ್ತಾ ಇದ್ದೆ ಅಂತ ನನಗನ್ನಿಸ್ತು. ಆದ್ದರಿಂದ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. ನನ್ನ ಕುಟುಂಬದ ನಂಬಿಕೆಯನ್ನು ನಾನು ಯಾವತ್ತೂ ಕೂಡ ಮುರಿಬಾರ್ದು. ಅದನ್ನು ಮುರಿದ್ರೆ ಒಂದು ಕ್ಷಣವೂ ಕೂಡ ನಾನು ನೆಮ್ಮದಿಯಾಗಿರಲ್ಲ ಅಂತ. ಯಾಕಂದರೆ ಜೀವನದಲ್ಲಿ ಕೆಲವು ಸಂಬಂಧಗಳು ತುಂಬ ಪವಿತ್ರವಾಗಿರ್ತವೆ. ಅವುಗಳನ್ನು ಒಂದು ಕ್ಷಣದ ದುರ್ಬಲತೆಯಿಂದ ಕಳೆದುಕೊಳ್ಬಾರ್ದು ಎಂದು ನಾನು ಇದಕ್ಕೆ ತಿರುಗಿ ಆ ದಿನಗಳನ್ನು ಯೋಚಿಸಿದಾಗ ನನಗೆ ಒಂದು ಪ್ರಶ್ನೆ ಮಾತ್ರ ಬರ್ತದೆ. ಆ ಸಮಯದಲ್ಲಿ ಒಂದು ವೇಳೆ ನಾನು ನನ್ನ ಮನಸ್ಸನ್ನು ನಿಲ್ಲಿಸ್ತಿದ್ದಿದ್ರೆ ಇಂದು ನನ್ನ ಜೀವನ ಹೇಗಿರ್ತಿತ್ತು? ಕಥೆಯಿಂದ ಪಾಠ ಕಲಿಯೋದು ತುಂಬ ಇದೆ. ಜೀವನದಲ್ಲಿ ಕೆಲವೊಮ್ಮೆ ಒಂಟಿತನ ಖಂಡಿತ ಬರ್ತದೆ. ಆದರೆ ಆ ಕ್ಷಣದಲ್ಲಿ ತೆಗೆದುಕೊಳ್ಳುವಂತಹ ಒಂದು ತಪ್ಪು ನಿರ್ಧಾರ, ತಪ್ಪು ಆಸೆ, ಒಂದು ಕುಟುಂಬದ ನಂಬಿಕೆಯನ್ನು ಖಂಡಿತ ಮುರಿದಾಕುತ್ತೆ. ಒಂದು ಕ್ಷಣದ ಆಕರ್ಷಣೆ. ಆದರೆ ಅದರ ಪರಿಣಾಮ ಜೀವನ ಪೂರ್ತಿ ಪಶ್ಚಾತ್ತಾಪವಾಗಿ ಬದಲಾಗುತ್ತೆ. ಧನ್ಯವಾದ. ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂತಹ ಕಥೆಗಳು ನೂರಾರು ಜನರಿಗೆ ಪಾಠ ಆಗುತ್ತೆ. ಇಂತಹ ಆಲೋಚನೆಗಳು ನೂರಾರು ಜನರ ಮನಸ್ಸಿನಲ್ಲಿ ಕೂಡ ಇರುತ್ತವೆ.